ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ. ಜನರಲ್ ಬೋಗಿ ಒಂದು ರಾತ್ರಿ 3 ಕತೆಗಳು. ರೈಲಿನಲ್ಲಿ ಪ್ರಯಾಣ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ತರಾನೇ ಇರೋದಿಲ್ಲ. ಒಬ್ಬರು ರಿಸರ್ವೇಶನ್ ಮಾಡ್ಕೊಂಡು ಹೋಗ್ತಾರೆ. ಅವರು ಏನಪ್ಪಾ ಅಂತಂದ್ರೆ ಸೀಟ್ ಸಿಗುತ್ತೆ, ಬ್ಯಾಗ್ ಇಡ್ತಾರೆ, ಕಿಟಕಿ ಮುಚ್ಚಿ ಮೊಬೈಲ್ ತೆಗೆದು ಸ್ವಲ್ಪ ಹೊತ್ತಿಗೆ ಗುಡ್ ನೈಟ್ ಅಂತ ಹೇಳಿ ಮಲಿಗೆ ಬಿಡ್ತಾರೆ. ಆದರೆ ಜನರಲ್ ಕೋಚ್ ಅವರು ಅದು ಬರೀ ರೈಲಿನ ಒಂದು ಬೋಗಿ ಮಾತ್ರ ಅಲ್ಲ, ಅದು ಒಂದು ಸಣ್ಣ ಪ್ರಪಂಚ. ರೈಲು ನಿಲ್ದಾಣಕ್ಕೆ ಬರ್ತಿದ್ದಂತೆ, ಅಣ್ಣ ಜಾಗ ಇದೆಯಾ, ಒಳಗಡೆ ತುಂಬಾ ಜನ ಇದ್ದಾರಾ, ಅಯ್ಯೋ ರಶ್ ಇದೆಯಾ, ಅಣ್ಣ ಸ್ವಲ್ಪ ನಮ್ದೊಂದು ಸೀಟ್ ಇಟ್ಕೊಳ್ಳಿ ಅಣ್ಣ, ಅಣ್ಣ ಮೇಲೆ ಖಾಲಿ ಇದೆ ಅಂತಂದ್ರೆ ಸ್ವಲ್ಪ ಸರ್ಕೋಬಿಡಿ ಅಣ್ಣ, ಕುಂದಿರುತ್ತೀನಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಜನರಲ್ ಕೋಚ್ನ ಮೊದಲ ರೂಲ್ಸ್. ಜಾಗ ಇಲ್ಲ ಅಂತ ಹೇಳಿದ್ರೆ ಜಾಗ ಮಾಡ್ಕೊಳ್ಳಿ. ಇಬ್ರು ವಿಂಡೋ ಹತ್ತಿರ ಕೂತಿರ್ತಾರೆ, ಇನ್ನೂ ಇಬ್ಬರು ಬಾಗಿಲಿನ ಹತ್ತಿರ ನಿಂತಿರ್ತಾರೆ, ಮತ್ತಿನ್ನಿಬ್ಬರು ಲಗೇಜ್ ಮೇಲೆ ಕೂತಿರ್ತಾರೆ. ಇನ್ನೂ ಒಬ್ಬರು ಹಣ ನಿನ್ನ ಸೀಟ್ ಸ್ವಲ್ಪ ಸರ್ಕೋತಿ ಅಣ್ಣ, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅರ್ಧ ಗಂಟೆ ಆದಮೇಲೆ ಅವ್ರದೇ ಆ ಸೀಟ್ ಓನರ್. ಇದು ಜನರಲ್ ಕೋಚಿನ ಸ್ಥಿತಿ. ಈಗ ರಾತ್ರಿ 12 ಗಂಟೆ, ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾಯ್ ಚಾಯ್ ಚಾಯ್, ಗರಂ 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 ಟೀ. ಅವಾಗ ಹೊಟ್ಟೆ ಒಬ್ಬನಿಗೆ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತದೆ. ಅವನು ಬಾಕ್ಸನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣನೇ ಊಟದ ಬಾಕ್ಸಿನ ಸ್ಮೆಲ್ಲು ಇಡೀ ಕೋಚ್ಗೆಲ್ಲ ಒಳಗಡೆ ಹೋಗುತ್ತೆ. ಪಕ್ಕದವನು ಸುಮ್ಮನೆ ನೋಡ್ತಾ ಕೂತಿರ್ತಾನೆ. ಪಾಪ, ಏನಣ್ಣ ಅಂತ ಕೇಳ್ತಾನೆ, ಊಟ ಮಾಡು. ಇವನು ಏನಿಲ್ಲ ಬಿಡಿ ಅಣ್ಣ, ತಿನ್ನಿ ಅಂತ. ಬೇಡ ಅಣ್ಣ, ಇರಲಿ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಕಣ್ಣು ಮಾತ್ರ ಬಾಕ್ಸ್ ಒಳಗಡೆನೇ ಇರುತ್ತೆ. ಕೊನೆಗೆ ಇಬ್ಬರದು ಊಟ 4 ಜನಕ್ಕೆ ಆಗುತ್ತದೆ. ಹೀಗೆ ಯಾರೂ ಪರಿಚಯ ಇಲ್ಲ, ಆದರೂ ಊಟ ಮಾತ್ರ ಎಲ್ಲರಿಗೂ ಶೇರ್ ಆಗುತ್ತೆ. ಇದೇ ಜನರಲ್ ಕೋಚ್ನ ವಿಶೇಷತೆ. ಯಾರೋ ಕೂಲಿ ಕೆಲಸ ಮಾಡಿ ಮನೆಗೆ ಹೋಗ್ತಿರ್ತಾರೆ, ತಮ್ಮ ಊರಿನಿಂದ ಬೆಂಗಳೂರು ಕಡೆ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಇನ್ಯಾರೋ ತಮ್ಮ ಊರಿನಿಂದ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಹೋಗ್ತಾ ಇರ್ತಾರೆ. ಮತ್ತಿನ್ಯಾರೋ ಆಸ್ಪತ್ರೆಯ ಕೆಲಸಕ್ಕೆ ಹೋಗ್ತಿರಿದ್ರೆ, ಇನ್ನು ಇಬ್ಬರು ಪರೀಕ್ಷೆ ಬರೆಯಲು ಹೋಗ್ತಾ ಇರ್ತಾರೆ. ಎಲ್ಲರ ಕತೆನೇ ಬೇರೆ, ಆದರೆ ಪ್ರಯಾಣ ಒಂದು. ಇಲ್ಲಿ ಕೆಲವೊಮ್ಮೆ ಸೀಟ್ ಸಿಗೋದಿಲ್ಲ, ಆದರೆ ಮನುಷ್ಯ ಸಿಗ್ತಾನೆ. ಇನ್ನು ರಿಸರ್ವೇಶನ್ ಕೋಚಲ್ಲಿ ಟಿಕೆಟ್ ಕನ್ಫರ್ಮ್ ಆಯ್ತಾ? ಹೌದು, ಸೀಟ್ ನಂಬರ್ B2 36 ಚೆನ್ನಾಗಿದೆ. ಜನರಲ್ ಕೋಚ್ನಲ್ಲಿ ಟಿಕೆಟ್ ಇದೆಯಾ? ಇದೆ. ಜಾಗ? ಅದು ದೇವರ ಕೈಯಲ್ಲಿದೆ. ರಿಸರ್ವೇಶನ್ ಒಳಗಡೆ ಬೆಳಗ್ಗೆ ಎದ್ದಾಗ, ಇನ್ನು ರಿಸರ್ವೇಷನ್ನಲ್ಲಿ ಬೆಳಗ್ಗೆ ಎದ್ದಾಗ, ಅಯ್ಯೋ ಬೆಳಗ್ಗೆ ಆಯ್ತಾ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು. ಆದರೆ ಜನರಲ್ನಲ್ಲಿ ಬೆಳಗ್ಗೆ ಎದ್ದಾಗ, ನಾನು ಎಲ್ಲಿದ್ದೀನಿ, ಇದು ಯಾವ ಊರು ಬಂತು, ನನ್ನ ಚಪ್ಪಲಿ ಎಲ್ಲೈತೋ ಇಲ್ಲೇ ಬಿಟ್ಟಿದ್ದೆ, ಅಯ್ಯೋ ನನ್ನ ಬ್ಯಾಗ್ ಐತಲ್ಲ ಭಯಪ್ಪ ಐತಪ್ಪ, ನನ್ನ ಕಾಲು ಯಾರ ಕಾಲಿನ ಕೆಳಗೆ ಹೋಗಿದೆ. ಆದರೆ ಆ ಕಷ್ಟಗಳ ಮಧ್ಯೆಯೂ ಜನರಲ್ ಕೋಚ್ನಲ್ಲಿ ಒಂದು ದೊಡ್ಡ ಶ್ರೀಮಂತಿಕೆ ಇದೆ. ಅದು ಹಣದ ಶ್ರೀಮಂತಿಕೆ ಅಲ್ಲ, ಮನಸ್ಸಿನ ಶ್ರೀಮಂತಿಕೆ. ಒಬ್ಬರು ನೀರನ್ನು ಮತ್ತೊಬ್ಬರು ಕುಡಿತಾರೆ, ಒಬ್ಬರ ಊಟವನ್ನು ಮತ್ತೊಬ್ಬರು ತಿಂತಾರೆ, ಇನ್ಯಾರದೋ ಚಿಂತೆ ಮಾತಾಡ್ತಾನೆ ಇರ್ತಾರೆ. ಯಾರಿಗಾದರೂ ತೊಂದರೆ ಆದರೆ ಸಹಾಯ ಮಾಡ್ತಾರೆ. ಒಂದು ರಾತ್ರಿ ಯಾರೋ ಆದವರು ಬೆಳಗ್ಗೆ ರೈಲಿನಿಂದ ಇಳಿಯುವಾಗ, ಅಣ್ಣ ಟಾಟಾ ಬಾಯ್ ಬಾಯ್, ಹೋಗಿ ಬನ್ನಿ ಅಣ್ಣ, ನೀವು ಸ್ವಲ್ಪ ಜಾಗೃತೆ ಅಂತ ಹೇಳಿಕೊಂಡು ಹೋಗ್ತಾರೆ. ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಆದರೂ ಆ ಒಂದು ರಾತ್ರಿ ಒಂದು ಸಂಬಂಧ ಬೆಳೆಯುತ್ತದೆ. ಜೀವನ ಕೂಡ ಒಂದು ರೈಲಿನ ಪ್ರಯಾಣ ಇದ್ದಂತೆ. ಕೆಲವರಿಗೆ ರಿಸರ್ವೇಶನ್ ಸಿಗುತ್ತೆ, ಇನ್ನು ಕೆಲವರಿಗೆ ಜನರಲ್ ಟಿಕೆಟ್ ಮಾತ್ರ ಸಿಗುತ್ತೆ. ಕೆಲವರಿಗೆ ಮಲಗೋಕ್ಕೆ ಹಾಸಿಗೆ ಸಿಗುತ್ತೆ, ಕೆಲವರಿಗೆ ಇನ್ನು ನಿಲ್ಲಲು ಕೂಡ ಜಾಗನೂ ಇರೋದಿಲ್ಲ. ಆದರೆ ಪ್ರಯಾಣ ಮಾತ್ರ ಎಲ್ಲರದೂ ಒಂದೇ. ಸ್ಟೇಷನ್ ಬಂದಾಗ ಎಲ್ಲರೂ ಇಳಿಕೊಳ್ಳಬೇಕು. ಜಾಗ ಕಡಿಮೆ ಇರಬಹುದು, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಜಾಗ ಮಾಡಿಕೊಟ್ರೆ ಸಾಕು.
ಏಕೆಂದರೆ ಜನರಲ್ ಕೋಚ್ನಲ್ಲಿ ಸೀಟ್ ಸಿಗದೇ ಇರಬಹುದು, ಆದರೆ ಕೆಲವೊಮ್ಮೆ ಇಲ್ಲಿ ಸಿಗುವ ಮನುಷ್ಯತ್ವಕ್ಕೆ ಬೆಲೆನೇ ಇರೋದಿಲ್ಲ. ಇದು ಕೇವಲ ಒಂದು ರೈಲಿನ ಪ್ರಯಾಣ ಅಷ್ಟೇ ಅಲ್ಲ, ಇದು ನಮ್ಮಂಥ ಮಧ್ಯಮ ವರ್ಗದ ಜನರ ಬದುಕಿನ ಒಂದು ಚಿಕ್ಕ ಚಿತ್ರ.